ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ರೈತ ಸಂಘ ಮತ್ತು ರೈತರು ಪದೇ ಪದೇ ಒಂದೊಂದು ಕೇಳ್ತಾ ಇರ್ತೀರಿ, ಸಮಗ್ರ ಕೃಷಿ ನೀತಿ ನಮಗೊಂದು ಬೇಕು ಅಂತ. ಏನದು ಸಮಗ್ರ ಕೃಷಿ ನೀತಿ? ಏನಾಗಬೇಕು ನಿಮಗೆ? ಸರ್ಕಾರ ಇಷ್ಟೆಲ್ಲ ಮಾಡಿದೆ, ಇನ್ನೂ ಏನು ಮಾಡಬೇಕು? ನೋಡಿ, ಒಂದು ಬೆಲೆ ನೀತಿ ಇಲ್ಲ, ಒಂದು ಸಾಲದ ನೀತಿ ಸರಿ ಇಲ್ಲ, ಒಂದು ಕಂದಾಯದ ನೀತಿ ಇಲ್ಲ. ಸರ್ಕಾರ ಕೃಷಿ ಈಗಾಗಲೇ ಸಾಲ ಕೊಡ್ತಾ ಇದೆಯಲ್ಲ 3%ಗೆ. ಈಗ 3%ಗೆ ನಾವೇನು ಸಾಲ ಕೇಳ್ತಾ ಇಲ್ಲ. ಸಾಲ ಆದರೂ ಯಾಕೆ ನಮಗೆ ಬೇಕು? ಸಾಲ ಕೊಡ್ತಾ ಇರೋದಾದರೂ ಯಾತಕ್ಕೆ? ನಮಗೆ ಪಾಪ ಅಯ್ಯೋ ಅಂತೇಳಿ ಕೊಡ್ತಾ ಇದ್ದಾರಾ? ಖಂಡಿತ ಇಲ್ಲ. ಸಾಲ ಕೊಡ್ತಾ ಇರೋದು ಸರ್ಕಾರ ಕೃಷಿ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಹೊರತು ರೈತನಿಗೆ ಸಹಾಯ ಮಾಡಬೇಕು ಅಂತ ಅಲ್ಲ. ಅದು ಸಾಲ ತಗೊಂಡಂಥ ರೈತರು ಇವತ್ತು ಡಿಫಾಲ್ಟರ್ ಆಗಿದ್ದಾರೆ. ಈಗ ಯಾಕಾದರೂ ಅವರು ಯಾಕೆ ವಿಷ ಕುಡಿತಾ ಇದ್ದಾರೆ? ಯಾಕೆ ನೇಣು ಹಗ್ಗಕ್ಕೆ ಹಾಕ್ಕೊತಾ ಇದ್ದಾರೆ? ಇದ್ರ ಬಗ್ಗೆ ಒಂದು ಸರಿಯಾದಂಥ ತಿಳುವಳಿಕೆ ಸರ್ಕಾರಕ್ಕಿದೆಯಾ? ಇದು ದೊಡ್ಡ ಅಪಾಯ ಇದು. ಹಾಗಾಗಿ ಸಮಗ್ರವಾದಂಥ ಆಲೋಚನೆಯನ್ನು ಇಟ್ಕೊಂಡು ಕೃಷಿಯನ್ನು ಭದ್ರ ಮಾಡಿದರೆ ಈ ದೇಶದ ಭಾಳ ಭದ್ರ ಬುನಾದಿ. ಇದನ್ನೇನಾದರೂ ಕೆಡವಿ ಹಾಳು ಮಾಡಿದರೆ ಈ ದೇಶದ ಸರ್ವನಾಶ ಆಗುತ್ತೆ. ಇದನ್ನು ನಾವು ದೀರ್ಘಕಾಲಕ್ಕೆ ಯೋಚನೆ ಮಾಡಿ. ಇಷ್ಟೆಲ್ಲ ತಾವು ಮಾತಾಡ್ತಾ ಇದ್ರಿ. ಈಗ ಬಜೆಟ್ ನಮ್ಮ ಮುಂದೆನೇ ಇದೆ. ಬಜೆಟ್ಗೆ ತಮ್ಮನ್ನು ಕರೆದು ಚರ್ಚೆ ಮಾಡಲಾಗಿದೆಯಾ? ತಾವು ಏನು ನಿರೀಕ್ಷೆ ಇಟ್ಕೊಂಡಿದ್ರಿ ಈ ಬಾರಿ? ಆದರೂ ನಾವು ಈ ಬಾರಿ ಭಾಳ ನಿರೀಕ್ಷೆಗಳನ್ನು ನಾವು ಸದಾನಂದ ಗೌಡ್ರ ಮೇಲೆ ಇಟ್ಕೋಬೇಕಾಗತ್ತೆ. ನಾವು ಇಟ್ಕೊಂಡಿದ್ದೀವಿ. ಅದರ ಪೂರ್ವವಾಗಿ ನಿನ್ನೆ ಕೂಡ ಅನೇಕ ತಜ್ಞರನ್ನ, ಆರ್ಥಿಕ ತಜ್ಞರನ್ನ ಎಲ್ಲರನ್ನೂ ಕರೆಸಿ ನಾವು ಚರ್ಚೆ ಮಾಡಿದ್ವಿ. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನೀವೆಲ್ಲ ಅನೇಕ ಸಲಹೆಗಳನ್ನು ನಮಗೆ ಕೊಡ್ರಿ, ಕರಿತೀವಿ ಅಂತೇಳಿ. ಅವ್ರು ಕರೆಯೋದನ್ನು ಕಾಯ್ತಾ ಇದ್ವಿ. ನಾವು ಯಾವ್ಯಾವ ಕಾರಣಕ್ಕೆ ಯಾವ ಯಾವ ಯೋಜನೆಗಳು ಅವಶ್ಯಕತೆ ಇದೆ, ಅದಕ್ಕೆ ಯೋಜನೆಯಲ್ಲಿ ಯಾವ ಗಾತ್ರ ಇರಬೇಕು, ಅದಕ್ಕೆ ಹಣದ ಅವಶ್ಯಕತೆ ಎಷ್ಟಿದೆ, ಹೇಗೆ ಅದನ್ನೆಲ್ಲ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ವಿ. ರೈಟ್. ರಾಜ್ಯ ರೈತ ಸಂಘ ರಾಜಕೀಯ ಪಕ್ಷವಾಗಿ ರೂಪುಗೊಳ್ಳುತ್ತಾ? ಯಾಕೆ ಆಗಬಾರ್ದು? ಒಂದು ಪ್ರಶ್ನೆ. ನಮಗೆ ಈ ಕರ್ನಾಟಕದ ರಾಜಕಾರಣವನ್ನು ಕಂಡಿದ್ದೀವಿ. ಕರ್ನಾಟಕದ ಶಾಸನಸಭೆಯನ್ನು ನಾವು ಪ್ರವೇಶ ಮಾಡಿದ್ದೀವಿ. ನಮಗೆ ಅನುಭವ ಇದೆ. ಹಾಗಾಗಿ ನಾವು ಬರೀ ಬೇಡವ್ರದ್ದು ಸಂಘಟನೆ ಅಲ್ವಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾವು ಸಮಾನರು ತಾನೆ. ನಾವು ನೀತಿಗಳನ್ನು ರೂಪಿಸ್ಬೇಕು ತಾನೆ. ಈ ಹಿಂದೆನೂ ಕೂಡ ರೈತ ಸಂಘ ಈ ಪ್ರಯತ್ನ ಮಾಡಿತ್ತು, ಆದರೆ ರೈತರೇ ನಿಮಗೆ ಸಪೋರ್ಟ್ ಮಾಡಲಿಲ್ಲ. ಹೌದು. ಯಾಕೆಂದರೆ ಚುನಾವಣೆಯ ದೃಷ್ಟಿಕೋನಗಳೇ ಬೇರೆ ಇರ್ತದೆ. ಆ ಕಾರಣಕ್ಕೆ ನಾವು ಚುನಾವಣೆಯಲ್ಲಿ ಸೋತ್ವಿ ಅಂತೇಳಿ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ನಾವು ಸೋಲೋದೂ ಇಲ್ಲ. ಯಾಕೆಂದರೆ ಚುನಾವಣೆಯಲ್ಲಿ ಗೆಲ್ಲೋದು ಯಾವುದು ಅಂದರೆ, ಚುನಾವಣೆಯಲ್ಲಿ ಯಾವುದೇ ನೀತಿ ನ್ಯಾಯ ಗೆಲ್ಲೋದಿಲ್ಲ. ಚುನಾವಣೆಯಲ್ಲಿ ಗೆಲ್ಲೋದು ದುಡ್ಡು ಎಂಡ ಗೆಲ್ಲುತ್ತೆ. ರೈತರು ಕೂಡ ತಮ್ಮನ್ನು ಮಾರ್ಕೋತಾ ಇದ್ದಾರೆ ಅಂತ ಹೇಳ್ತಿರ್ತಾವೆ. ಅದು ಇಡೀ ದೇಶದ ವ್ಯವಸ್ಥೆ ಆಗಿದೆ. ಅದರಲ್ಲಿ ರೈತನೂ ಕೂಡ ಒಬ್ಬ. ಅವನಿಗೆ ದುರ್ಬಲತೆ ಇದೆ. ಆರ್ಥಿಕ ದುರ್ಬಲತೆಯ ಕಾರಣಕ್ಕೆ ಇವತ್ತು ಅವನ್ನ ಖರೀದಿ ಮಾಡ್ತಾ ಇದ್ದಾರೆ. ಹಾಗಾದರೆ ರಾಜಕೀಯ ಪಕ್ಷಗಳ ಜೊತೆ ತಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ತಯಾರಾಗಿದ್ದೀರಿ? ಅದನ್ನು ನಾವು ರಾಜ್ಯ ರೈತ ಸಂಘ ಅನೇಕ ಅಭಿಪ್ರಾಯಗಳನ್ನು ಇಟ್ಟು ಚರ್ಚೆ ಮಾಡಿ. ಸೊ ಈ ಹೋರಾಟ ಚಳವಳಿ ಎಲ್ಲ ಸಾಕಾಯಿತು. ಇನ್ನು ಮೇಲೆ ಇದಕ್ಕೆ ಯಾವುದೇ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡಿದ್ರು ಎಷ್ಟಾದರೂ ಅಷ್ಟೇ, ತಾವು ಇನ್ನು ಮುಂದೆ ನಾವೇ ಶಾಸನಸಭೆಗೆ ಪ್ರವೇಶಿಸಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಬಂದಿದ್ದೀರಿ? ಇಲ್ಲ, ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಸಂಸ್ಥೆಯಾಗೇ ಮುಂದುವರಿಯುತ್ತೆ. ಅದರ ನಡುವೆ ಶಾಸನಸಭೆಗೆ ಯಾರ್ಯಾರನ್ನ ಕಳಿಸ್ಬೇಕು ಅಂತ ಹೇಳಿ ರೈತ ಸಂಘ ತೀರ್ಮಾನ ಮಾಡುತ್ತೆ. ಆ ಮೂಲಕ ನಮ್ಮ ಪರವಾದಂಥ ಕಾಯ್ದೆ ಕಾನೂನುಗಳ ಅವಶ್ಯಕತೆ ಇರುವ. ಇದು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನಿರ್ಧಾರನ, ಆಲೋಚನೆನ, ಅಥವಾ ನಿಮ್ಮ ಸಂಘಟನೆಯಿಂದ ಬಂದ ಅಭಿಪ್ರಾಯನ? ಇದು ಭಾಳ ವರ್ಷದಿಂದ ನಾವು ರೈತ ಸಂಘ ಆ ನಿಲುವಿನಲ್ಲಿದ್ದೀವಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಶಾಸನಸಭೆಯಲ್ಲಿದ್ದರು, ಬಾಬಾಗೌಡ ಇದ್ದರು, ಪುಟ್ಟಣ್ಣಯ್ಯ ಇದ್ದರು. ಹಾಗಾಗಿ ಈ ರೈತ ಚಳುವಳಿ ಭಾಳ ಅನುಭವವನ್ನು ಕಂಡಿದ್ದೀವಿ. ಈ ಅನುಭವದ ಮೇಲೆ ಈ ನಿರ್ಧಾರಗಳಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅಂದರೆ ಯಾವ ರೀತಿ ಮುಂದಿನ ಚುನಾವಣೆಯಲ್ಲಿ ತಾವು ಕರ್ನಾಟಕದ ಎಲ್ಲ ಭಾಗದಲ್ಲೂ ಸ್ಪರ್ಧಿಸ್ತಿರೋ, ಅಥವಾ ಅದಕ್ಕೇನಾದರೂ ರೂಪರೇಷೆ ನಿರ್ಧಾರ ಮಾಡ್ಕೊಂಡಿದ್ದೀರೋ? ಇಲ್ಲ, ರೂಪರೇಷೆಗಳನ್ನು ನಿರ್ಧಾರ ಮಾಡಿಲ್ಲ. ಇದು ರಾಜ್ಯ ರೈತ ಸಂಘ ಚರ್ಚೆ ಮಾಡಿ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಮಾಡ್ಬೋದು, ಎಲ್ಲಿ ಬಿಡ್ಬೋದು, ಆದರೆ ಯಾವ ಥರ ನಿರ್ಧಾರಗಳನ್ನು ನಾವು ಕೈಗೊಳ್ಳಬೇಕು, ನಮ್ಮ ಮೌಲ್ಯಗಳನ್ನು ಹೇಗೆ ಉಳಿಸ್ಕೋಬೇಕು, ಸಿದ್ಧಾಂತಗಳಿಗೆ ಧಕ್ಕೆ ಬರೆದಂಗೆ ಹೆಂಗೆ ಚುನಾವಣೆಯನ್ನು ಮಾಡಬೇಕು, ಇದೆಲ್ಲದನ್ನು ಸಂಘ ಚರ್ಚೆ ಮಾಡಿ ತೀರ್ಮಾನ. ಮುಂದೊಂದು ದಿನ ಈ ಸಂಘಟನೆ ಅಂದರೆ ಅದಕ್ಕೆ ರಾಜಕೀಯ ಮತ್ತು ಅಧಿಕಾರದ ಯಾವುದೇ ಲಾಲಸೆ ಇರೋದಿಲ್ಲ. ಸಂಘಟನೆಗೆ ಹೋರಾಟ ಪ್ರತಿಭಟನೆ ಯಾವುದೇ ಸರ್ಕಾರ ಇರಲಿ, ತಮ್ಮ ಹಕ್ಕನ್ನು ಅವ್ರು ಕೇಳ್ತಾರೆ, ನಮಗೆ ಇದನ್ನು ಕೊಡಿ ಅಂಥೇಳಿ. ಒಂದು ಸಂಘಟನೆ ರಾಜಕೀಯವಾಗಿ ಈ ರೀತಿ ಪರಿವರ್ತನೆ ಆದಾಗ ನಿಮಗೆ ಆ ಶಕ್ತಿ ಉಳ್ಕೊಳ್ಳುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಒಂದು ಸಂಘ ಸಂಘವಾಗೇ ಇರ್ತದೆ. ಸಂಘದ ಸಿದ್ಧಾಂತ ಮೌಲ್ಯಗಳು ಗಟ್ಟಿಯಾಗಿರ್ತದೆ. ಆದರೆ ಚುನಾವಣೆಯನ್ನು ಮಾಡಲಿಕ್ಕೆ
ಒಂದು ಪ್ಲಾಟ್ಫಾರಮ್ ಬೇರೆ ಮಾಡ್ಕೊತೇವೆ. ಇದರಿಂದ ಆಯ್ಕೆ ಮಾಡಿ ಆ ಪ್ಲಾಟ್ಫಾರಮ್ನಲ್ಲಿ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ರೈತ ಸಂಘದ ಕೆಲವರು ಆಯ್ದಂಥ ಜನನ ಅದಕ್ಕೆ ನಾವು ಕಳಿಸ್ತೇವೆ. ಕೇವಲ ಹೋರಾಟದಲ್ಲೇ ಕಾಲ ಕಳೆದ ನೀವು ಮುಂದೆ ರಾಜಕಾರಣಕ್ಕೆ ಬಂದು ದೊಡ್ಡ ದೊಡ್ಡ ಪಕ್ಷದ ಯಾವುದಾದ್ರೊಂದು ಕೈ ಜೋಡಿಸಿ ಹಣ ಮಾಡುವ ಉದ್ದೇಶ ಇದೆ ಇದರಿಂದ? ಇದರಿಂದ ಆ ಥರದ ಉದ್ದೇಶಗಳಿದ್ದರೆ ಈಗಲೇ ನಾವು ಮಾಡಬೇಕಾಗಿತ್ತು. ಆ ದೌರ್ಬಲ್ಯಗಳು ಈಗಲೇ ನಮಗೆ ಅದನ್ನು ಬೆನ್ನಟ್ಟಬೇಕಾಗಿತ್ತು. ಈಗಾಗಲೇ 32 ವರ್ಷ ನಾವು ರೈತ ಚಳವಳಿಯಲ್ಲಿ ನಾವು ಸಾಗಿ ಬಂದಿದ್ದೀವಿ. ಆ ಕಾರಣಕ್ಕೆ ಇನ್ನು ಮುಂದೆ ಅದರ ಅವಶ್ಯಕತೆ ಬೀಳೋದಿಲ್ಲ ಅಂತೇಳಿ ನನಗನ್ಸುತ್ತೆ. ಸೊ ಹಾಗಾದರೆ ಹಣ ಅಧಿಕಾರದ ಲಾಲಸೆ ಅಷ್ಟೇ ಅಲ್ಲ, ರೈತರ ಪರವಾಗಿ ಧ್ವನಿ ಎತ್ತೋದಕ್ಕೆ ಶಾಸನಸಭೆಗೆ ಹೋಗಬೇಕು ಅನ್ನೋ ಉದ್ದೇಶ ನಿಮ್ಮದು? ಖಂಡಿತ. ಯಾಕೆ ಅಂದರೆ ಈಗಾಗಲೇ 70% ಜನ ರೈತರು ಇರೋದು. ನಮ್ಮ ಎಲ್ಲ ಪ್ರತಿನಿಧಿಗಳು ಮಾತಾಡೋದು ನಾವು ರೈತರ ಮಕ್ಕಳು, ನಾವು ಹಳ್ಳಿಯಿಂದ ಬಂದವರು, ನಾವು ಮಣ್ಣಿನ ಮಕ್ಕಳು ಅಂತೇಳಿ ಮಾತಾಡ್ತಾರೆ. ಸರಿ, ಈ ಸರ್ಕಾರಕ್ಕೆ ತಾವು ಏನು ಹೇಳಕ್ಕೆ ಬಯಸ್ತೀರಿ, ಏನು ಕೇಳಕ್ಕೆ ಬಯಸ್ತೀರಿ? ಸರ್ಕಾರ ರೈತರನ್ನ ಪರಿಗಣನೆ ಮಾಡಿದರೆ ಸರ್ಕಾರಗಳಿಗೆ ಸ್ವಲ್ಪ ಗೌರವ ಉಳಿಯುತ್ತೆ. ಈಗ ಇರ್ತಕ್ಕಂಥ ಗೌರವಗಳು ಸರ್ಕಾರ ಭಾಳ ದೊಡ್ಡ ಮಟ್ಟದಲ್ಲಿ ಅಪಾಯ ಮಾಡ್ಕೊಂಡಿದ್ದೀರಿ, ಗೌರವವನ್ನು ಕಳ್ಕೊಂಡಿದ್ದೀರಿ. ಮತ್ತು ಗೌರವವನ್ನು ಸಂಪಾದನೆ ಮಾಡಲಿಕ್ಕೆ ನೀವು ರೈತರಿಗೆ ಕೊಟ್ಟಂಥ ನಂಬಿಕೆಗಳನ್ನು ಉಳಿಸ್ಕೋಬೇಕು. ಈಗ ಇರ್ತಕ್ಕಂಥ BJP ಸರ್ಕಾರ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತೇಳಿ ಕಳೆದ ಚುನಾವಣೆ ಪ್ರಣಾಳಿಕೆಯಲ್ಲಿ ತಾವು ಘೋಷಣೆ ಮಾಡಿದ್ರಿ, ಉಳಿಸ್ಕೋಬೇಕು. ಕಳೆದ ಚುನಾವಣೆ ಪ್ರಚಾರದಲ್ಲಿ ಕರ್ನಾಟಕದ ಎಲ್ಲ ಹಳ್ಳಿಗಳಿಗೆ 24 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರಿ, ನೀವು ಉಳಿಸ್ಕೋಬೇಕು. ರೈತರಿಗೆ ಸರಿಯಾದಂಥ ವೈಜ್ಞಾನಿಕ ಬೆಲೆಯನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದ್ದೇವೆ ಅಂತೇಳಿ ತಾವು ಚುನಾವಣಾ ಪ್ರಚಾರದಲ್ಲಿ ಘೋಷಣೆ ಮಾಡಿಕೊಂಡಿದ್ರಿ, ಅದಕ್ಕೆ ಆದ್ಯತೆಯನ್ನು ಕೊಡಿ. ಗ್ರಾಮೀಣ ಪ್ರದೇಶಗಳೇ ನಮ್ಮ ಬಹಳ ಮುಖ್ಯ ಕಾರ್ಯಕ್ರಮ, ನಮ್ಮದು ರೈತರು ಸರ್ಕಾರ ಅಂತ ಹೇಳಿ ತಾವು ಘೋಷಣೆ ಮಾಡಿಕೊಂಡಿದ್ರಿ. ಆ ಮಾತುಗಳನ್ನು ತಾವು ಉಳಿಸ್ಕೊಂಡ್ರೆ ಕರ್ನಾಟಕದ ರೈತರು ತಮಗೆ ಗೌರವ ಕೊಡ್ತಾರೆ, ಇಲ್ಲದಿದ್ದರೆ ತಿರಸ್ಕಾರ ಮಾಡ್ತಾರೆ. ರೈಟ್. ಚಂದ್ರಶೇಖರ್ ಅವರು ನಮ್ಮ ಜೊತೆ ಅನೇಕ ವಿಚಾರಗಳನ್ನು ಇಷ್ಟೊತ್ತು ಹಂಚಿಕೊಂಡ್ರಿ. ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ನಮಸ್ಕಾರ. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24.